ಸ್ನೇಹಿತರೆ ನಮಸ್ಕಾರ. ಪಬ್ಲಿಕ್ ಅಲರ್ಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ಬುಧವಾರ ಚೀನಾದ ವಿದೇಶಾಂಗ ಸಚಿವ ಈ ವಾಂಗ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಪೂರ್ವ ಲಡಾಖ್ನಲ್ಲಿ ಮಿಲಿಟರಿ ಬಿಕ್ಕಟ್ಟಿನಿಂದಾಗಿ 4 ವರ್ಷಗಳಿಂದ ಸ್ಥಗಿತಗೊಂಡಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮರುಸ್ಥಾಪಿಸುವ ಕುರಿತು ಅವರು ವಿಶೇಷ ಸಂವಾದ ನಡೆಸಿದ್ದಾರೆ. 5 ವರ್ಷಗಳ ಅಂತರದ ಬಳಿಕ ನಡೆಯುತ್ತಿರುವ 23ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಸಭೆಯಲ್ಲಿ ಭಾಗಿಯಾಗಲು ದೋವಲ್ ಭಾರತೀಯ ನಿಯೋಗದೊಂದಿಗೆ ಮಂಗಳವಾರವೇ ಚೀನಾಗೆ ಆಗಮಿಸಿದ್ದರು. ಈ ಹಿಂದಿನ ಸಭೆ 2019ರಲ್ಲಿ ದೆಹಲಿಯಲ್ಲಿ ನಡೆದಿತ್ತು. ವಾಸ್ತವಿಕ ನಿಯಂತ್ರಣ ರೇಖೆ ಅಂದರೆ LACಯಲ್ಲಿನ ಶಾಂತಿ ಸ್ಥಾಪನೆ, 4 ವರ್ಷಗಳಿಂದ ಸ್ಥಗಿತಗೊಂಡಿರುವ ದ್ವಿಪಕ್ಷೀಯ ಮಾತುಕತೆಗಳ ಪುನರ್ ಸ್ಥಾಪನೆ ಸೇರಿ ಹಲವು ವಿಷಯಗಳ ಕುರಿತು ಅವರು ಮಾತುಕತೆ ನಡೆಸಿದ್ದಾರೆ. ಲಡಾಖ್ನಲ್ಲಿನ LAC ಬಳಿ ಸೇನೆ ಹಿಂಪಡೆತ ಹಾಗೂ ಗಸ್ತು ಸಂಬಂಧ ಉಭಯ ರಾಷ್ಟ್ರಗಳ ನಡುವೆ ಅಕ್ಟೋಬರ್ 21ರ ಒಪ್ಪಂದದ ಹಿನ್ನೆಲೆಯಲ್ಲಿ ದೋವಲ್ ಅವರು ಈ ಭೇಟಿ ಮಹತ್ವ ಪಡೆದಿದೆ. ಭಿನ್ನಾಭಿಪ್ರಾಯಗಳನ್ನು ಪ್ರಾಮಾಣಿಕತೆಯಿಂದ ಇತ್ಯರ್ಥಪಡಿಸಲು ಚೀನಾ ಸಿದ್ಧವಾಗಿದೆ ಎಂದು ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿ ಜಿಯಾನ್ ಸುದ್ದಿಗಾರರೊಂದಿಗೆ ತಿಳಿಸಿದ್ದಾರೆ. ಭಾರತ ಮತ್ತು ಚೀನಾದ ನಾಯಕರ ನಡುವಿನ ಪ್ರಮುಖ ಹಾಗೂ ಸಮಾನ ತಿಳುವಳಿಕೆಯ ಸಂಗತಿಗಳನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಚೀನಾ ಭಾರತದ ಜೊತೆ ಕಾರ್ಯನಿರ್ವಹಿಸಲಿದೆ ಎಂದು ಅವರು ತಿಳಿಸಿದ್ದಾರೆ.